ಭಾರತದಲ್ಲಿ ಝೋಹೋ ಸಂಚಲನ. ಪ್ಲೇಸ್ಟೋರ್ನಲ್ಲಿ ನಂಬರ್ 1 ಸ್ಥಾನಕ್ಕೇರಿದ ಅರಟೈ. 3 ದಿನದಲ್ಲಿ 3 ಲಕ್ಷ ಜನ ಡೌನ್ಲೋಡ್. ಗೂಗಲ್ ಮೀರಿಸುತ್ತಾ ಝೋಹೋ. ನಮಸ್ಕಾರ ಸ್ನೇಹಿತರೆ, ಮಸ್ತ್ಮಗ.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ದೇಶದಲ್ಲಿ ಮತ್ತೆ ಮೇಕ್ ಇನ್ ಇಂಡಿಯಾ ಸ್ವದೇಶಿ ಆಂದೋಲನದ ಕಾವು ಜೋರಾಗಿದೆ. ಕಳೆದ 2 ವಾರಗಳಿಂದ ಎಲ್ಲಿ ನೋಡಿದ್ರೂ ಕೇವಲ ಝೋಹೋ ಸುದ್ದಿನೇ ಕೇಳಿ ಬರ್ತಾ ಇದೆ. ಕೇಂದ್ರ ಮಂತ್ರಿಗಳಿಂದ ಹಿಡಿದು ಸಾಮಾನ್ಯ ಜನರವರೆಗೆ ಎಲ್ಲರೂ ಝೋಹೋಗೆ ಜೈ ಅಂತಿದ್ದಾರೆ. ವಾಟ್ಸ್ಆಪ್, ಗೂಗಲ್ ಬಿಟ್ಟು ಝೋಹೋಗೆ ಸ್ವಿಚ್ ಆಗೋಕೆ ಹೇಳ್ತಿದ್ದಾರೆ. ಪರಿಣಾಮ ಝೋಹೋ ಆಪ್ಗಳು ಪ್ಲೇಸ್ಟೋರ್, ಆಪಲ್ ಸ್ಟೋರ್ನಲ್ಲಿ ನಂಬರ್ 1 ಸ್ಥಾನಕ್ಕೇರಿವೆ. ಟೆಕ್ ಕ್ಷೇತ್ರದಲ್ಲಿ ಭಾರತ ಕೊನೆಗೂ ಸ್ವಾವಲಂಬಿ ಆಗಬಹುದೇನೋ ಅನ್ನೋ ವಾತಾವರಣ ಸೃಷ್ಟಿಯಾಗ್ತಿದೆ. ಖುದ್ದು ಕೇಂದ್ರ ಗೃಹ ಮಂತ್ರಿ, ದೇಶದಲ್ಲಿ 2ನೇ ಅತಿ ಶಕ್ತಿಶಾಲಿ ವ್ಯಕ್ತಿ ಅಮಿತ್ ಶಾ, ನಾನು ಝೋಹೋ ಮೇಲ್ಗೆ ಸ್ವಿಚ್ ಆಗಿದ್ದೀನಿ, ನೀವು ಆಗಿ ಅನ್ನೋ ರೀತಿಯಲ್ಲಿ ಪೋಸ್ಟ್ ಕೂಡ ಮಾಡಿದ್ದಾರೆ. ಆದರೆ ನಿಜವಾಗ್ಲೂ ಝೋಹೋ ಗೂಗಲ್ನ ರಿಪ್ಲೇಸ್ ಮಾಡಿಬಿಡುತ್ತಾ? ಅಟ್ಲೀಸ್ಟ್ ಭಾರತದ ಮಟ್ಟದಲ್ಲಿ ಝೋಹೋ ಗೂಗಲ್, ಮೈಕ್ರೋಸಾಫ್ಟ್ಗೆ ಆಲ್ಟರ್ನೇಟಿವ್ ಆಗ್ಬೋದಾ? ಅಸಲಿಗೆ ಅಷ್ಟು ತಾಕತ್ತು ಝೋಹೋಗಿದೆಯಾ? ಬನ್ನಿ, ಸ್ವದೇಶಿ ಅಲೆಯಲ್ಲಿ ತೇಲ್ತಿರೋ ಝೋಹೋ ನಿಜವಾಗಿಯೂ ಭಾರತಕ್ಕೆ ಹೊಸ ಡಿಜಿಟಲ್ ಶಕ್ತಿ ಆಗಬೇಕಾದ್ರೆ ಏನು ಮಾಡಬೇಕು ಅನ್ನೋದನ್ನು ಚರ್ಚೆ ಮಾಡೋಣ. ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವಂಥ ನಮ್ಮ ಪ್ರೀತಿಯ ಸ್ನೇಹಿತರಲ್ಲಿ, ವೀಕ್ಷಕರಲ್ಲಿ ಮನವಿ, ಸಬ್ಸ್ಕ್ರೈಬ್ ಬಟನ್ ಇಲ್ಲೇ ಇದೆ ವಿಡಿಯೋ ಕೆಳಗಡೆ, ಪಕ್ಕದಲ್ಲೇ ಬೆಲ್ ಐಕಾನ್ ಇದೆ. ಎರಡನ್ನು ಕೂಡ ನೀವು ಕ್ಲಿಕ್ ಮಾಡಿದ್ರೆ ಸ್ನೇಹಿತರೆ, ಅದೇ ನೀವು ನಮಗೆ ಕೊಡೋ ದೊಡ್ಡ ಶಕ್ತಿ. ಈ ಬನ್ನಿ ವರದಿಯನ್ನು ಶುರು ಮಾಡೋಣ. ಭಾರತಕ್ಕೆ ಟ್ರಂಪ್ ಗುಡ್ ಬೈ, ಸ್ವದೇಶಿ ಝೋಹೋಗೆ ಸರ್ಕಾರ ಜೈ. ಎಸ್ ಸ್ನೇಹಿತರೆ, ಇದೆಲ್ಲ ಶುರುವಾಗಿದ್ದು ಟ್ರಂಪ್ ಸಾಹೇಬ್ರಿಂದ, ಅವರ ಭಾರತ ವಿರೋಧಿ ನೀತಿಗಳಿಂದ. ಕದನ ವಿರಾಮಕ್ಕೆ ಭಾರತ ಕ್ರೆಡಿಟ್ ಕೊಡಲಿಲ್ಲ ಅಂತ ಹೇಳಿ ಮುನಿಸ್ಕೊಂಡ ಟ್ರಂಪ್ ಟ್ಯಾರಿಫು, ವೀಸಾ ನಿರ್ಬಂಧ ಅಂತ ಹೇಳಿ ಭಾರತವನ್ನ ಸಿಕ್ಕಾಪಟ್ಟೆ ಕಾಡಿದ್ರು. ಇಡೀ ಅಮೆರಿಕವನ್ನೇ ಭಾರತದ ಬದ್ಧ ವಿರೋಧಿಯಾಗಿ ಚೇಂಜ್ ಮಾಡಿದ್ರು. ಕಪಟಿ ಪಾಕ್ ಜೊತೆ ಕೈ ಜೋಡಿಸಿದ್ರು. ಇದರಿಂದ ಇದ್ದಕ್ಕಿದ್ದಂತೆ ನಮ್ಮ ಸರ್ಕಾರದ ಆತ್ಮಸ್ಥೈರ್ಯ ಜಾಗೃತವಾಯಿತು. ಸ್ವಾವಲಂಬನೆ ಮತ್ತೆ ನೆನಪಿಗೆ ಬಂತು. ಕೂಡಲೇ PM ನರೇಂದ್ರ ಮೋದಿ, ಸಚಿವರು ಸೇರಿದಂತೆ ಇಡೀ ಸರ್ಕಾರ ಆತ್ಮನಿರ್ಭರತೆ ಬಗ್ಗೆ ಮಾತನಾಡೋಕೆ ಶುರು ಮಾಡಿತು. ಇದೇ ಹಂತದಲ್ಲಿ ಕೇಂದ್ರ IT ಸಚಿವ ಅಶ್ವಿನಿ ವೈಷ್ಣವ್, ನಾವು ಇನ್ಮೇಲೆ ಆಫೀಸ್ ಕೆಲಸಗಳಿಗಾಗಿ ಸ್ವದೇಶಿ ಝೋಹೋಗೆ ಸ್ವಿಚ್ ಆಗೋದಾಗಿ ಅನೌನ್ಸ್ ಮಾಡಿದ್ರು. ಅಲ್ಲದೆ ಜನರಿಗೂ ಕೂಡ ಝೋಹೋ ಪ್ರಾಡಕ್ಟ್ಸ್ ಬಳಸಿ ಅಂತ ಕರೆ ಕೊಟ್ಟರು. ಸರ್ಕಾರ ಕರೆ ಕೊಡೋದು ಅಂದ್ರೆ ಒಂದು ಪ್ರೈವೇಟ್ ಕಂಪನಿದು ಬಳಸಿ, ನಾವು ಬಳಸ್ತಿದೀವಿ ಅಂತ ಹೇಳಿ. ಅವರು ಆತ್ಮನಿರ್ಭರ ಭಾರತ, ಸ್ವಾವಲಂಬನೆ ಅಂತ ಹೇಳಿ ರೀತಿ ಕರೆ ಕೊಟ್ಟರು. ಅಷ್ಟಾಗಿದೆ ತಡ, ಸಾಲು ಕೇಂದ್ರ ಮಂತ್ರಿಗಳು, ಇಲಾಖೆಗಳು, ಅಷ್ಟೇ ಯಾಕೆ ಸಾಮಾನ್ಯ ಜನರು ಕೂಡ ಝೋಹೋನ ಓಹೋ ಅಂತ ಹೇಳಿ ಅಪ್ಕೊಳ್ತಾ ಇದ್ದಾರೆ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್, ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್, ಇವರೆಲ್ಲರೂ ಕೂಡ, ಬರೀ ಅಮಿತ್ ಶಾ ಅವರು ಮಾತ್ರ, ಇವರೆಲ್ಲರೂ ಕೂಡ ನಾವು ಝೋಹೋ ಬಳಸ್ತಾ ಇದ್ದೀವಿ, ನೀವು ಕೂಡ ಬಳಸಿ ಅಂತಿದ್ದಾರೆ. ಅದರಲ್ಲೂ ಅಮಿತ್ ಶಾ ಅಂತೂ ಟ್ರಂಪ್ಗೆ ಟಾಂಟ್ ಕೊಟ್ಟಂಗಿತ್ತು. ಗೂಗಲ್ ಅಮೆರಿಕನ್ ಪ್ರಾಡಕ್ಟ್ ಅಲ್ವಾ, ಮೈಕ್ರೋಸಾಫ್ಟ್ ಕೂಡ ಅಮೆರಿಕನ್ ಪ್ರಾಡಕ್ಟ್ ಅಲ್ವಾ. ಅಮಿತ್ ಶಾ ಝೋಹೋ ಬಳಸಿ ಅಂತ ಹೇಳಬೇಕಾದ್ರೆ ಲಾಸ್ಟ್ ಏನು ಹಾಕಿದ್ರು ಗೊತ್ತಾ? ಟ್ರಂಪ್ ಯಾವಾಗಲೂ ಕೂಡ ಏನಾದ್ರು ಪೋಸ್ಟ್ ಹಾಕಿ ಲಾಸ್ಟಿಗೆ ಥ್ಯಾಂಕ್ ಯು ಫಾರ್ ಯುವರ್ ಕೈಂಡ್ ಅಟೆನ್ಷನ್ ಟು ದಿಸ್ ಮ್ಯಾಟರ್ ಅಂತ ಹಾಕ್ತಾರೆ. ಅದು ಟ್ರಂಪ್ ಸಿಗ್ನೇಚರ್ ಸ್ಟೈಲ್. ಅದು ಟ್ರಂಪ್ ಫಾಲೋ ಮಾಡೋರಿಗೆ ಗೊತ್ತಿರುತ್ತೆ ಅದು. ಸೊ ಅಮಿತ್ ಶಾ ಏನು ಮಾಡಿದ್ದಾರೆ, ನಾ ಝೋಹೋ ಸ್ವಿಚ್ ಆಗ್ತಿದೆ, ನೀವು ಬಳಸಿ ಅಂತ ಹೇಳೋ ಪೋಸ್ಟ್ ಲಾಸ್ಟಿಗೆ ಥ್ಯಾಂಕ್ ಯು ಫಾರ್ ಯುವರ್ ಕೈಂಡ್ ಅಟೆನ್ಷನ್ ಟು ದಿಸ್ ಮ್ಯಾಟರ್ ಅಂತ ಹೇಳಿ ಕ್ಲೋಸ್ ಮಾಡಿದ್ದಾರೆ. ಆ ಮೂಲಕ ಟ್ರಂಪ್ ಸ್ಟೈಲ್ನಲ್ಲೇ ಅಮೆರಿಕದ ಅಧ್ಯಕ್ಷ ಟ್ರಂಪ್ಗೆ ಟಾಂಟ್ ಕೊಟ್ಟಿದ್ದಾರೆ. ಕೇಂದ್ರ ಶಿಕ್ಷಣ ಇಲಾಖೆ ಕೂಡ ತನ್ನ ಕಚೇರಿ ಹಾಗೂ ಅಧಿಕಾರಿಗಳಿಗೆ ಇನ್ಮೇಲೆ ಝೋಹೋ ಆಫೀಸ್ ಸೂಟನ್ನೇ ಬಳಸಿ ಅಂತ ಹೇಳಿದೆ. ಅಂದರೆ ಮೈಕ್ರೋಸಾಫ್ಟ್ ವರ್ಡ್, ಎಕ್ಸೆಲ್, ಪವರ್ ಪಾಯಿಂಟ್ಗಳ ಬದಲಾಗಿ ಝೋಹೋ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ಅಂತ ಹೇಳಿದೆ. ಅತ್ತ ಮಾಹಿತಿ ಮತ್ತು ತಂತ್ರಜ್ಞಾನ ಇಲಾಖೆ ಕೂಡ ತನ್ನ ಅಫಿಷಿಯಲ್ ಮೇಲ್ಗಳಿಗಾಗಿ ಝೋಹೋ ಟೂಲ್ಸ್ ಜೊತೆ ನ್ಯಾಷನಲ್ ಇನ್ಫಾರ್ಮೆಟಿಕ್ಸ್ ಸೆಂಟರ್ NIC ವ್ಯವಸ್ಥೆಯನ್ನು ಇಂಟಿಗ್ರೇಟ್ ಮಾಡಿದೆ. ಇತ್ತ ಜನ ಕೂಡ ದೊಡ್ಡ ಮಟ್ಟದಲ್ಲಿ ಸರ್ಕಾರದ ಕರೆಗೆ ಹೋಗೊಟ್ಟು ಝೋಹೋ ಬಳಸ್ತಾ ಇದ್ದಾರೆ. ಝೋಹೋದ ಮೆಸೇಜಿಂಗ್ ಆ್ಯಪ್ ಅರಟೈ ರಾತ್ರೋರಾತ್ರಿ ವೈರಲ್ ಆಗಿದೆ. ಭಾರಿ ಪ್ರಮಾಣದಲ್ಲಿ ಜನ ಡೌನ್ಲೋಡ್ ಮಾಡಿ ಯೂಸ್ ಮಾಡ್ತಿದ್ದಾರೆ. ಝೋಹೋ ಸಂಸ್ಥಾಪಕ ಶ್ರೀಧರ್ ವೆಂಬು ಪ್ರಕಾರ ಅರಟೈ ಬಳಕೆ 100 ಪಟ್ಟು ಏರಿಕೆಯಾಗಿದೆ. ಕೇವಲ 3 ದಿನದಲ್ಲಿ 3 ಲಕ್ಷ ಜನ ಡೌನ್ಲೋಡ್ ಮಾಡಿದ್ದಾರೆ. ಪರಿಣಾಮ ಗೂಗಲ್ ಪ್ಲೇ ಸ್ಟೋರ್, ಆಪಲ್ ಸ್ಟೋರ್ ಎಲ್ಲ ಕಡೆ ಸೋಷಿಯಲ್ ನೆಟ್ವರ್ಕ್ ವಿಭಾಗದಲ್ಲಿ ಅರಟೈ ನಂಬರ್ 1 ಆ್ಯಪ್ ಆಗಿದೆ. ಝೋಹೋ ಉಳಿದ ಸರ್ವಿಸ್ಗಳಿಗೂ ಕೂಡ ಸಿಕ್ಕಾಪಟ್ಟೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಜೊತೆಗೆ ಸ್ನೇಹಿತರೆ, ಝೋಹೋ ಈಗ ನೋಡಿ, ಗೂಗಲ್ ಮಾಡಿ ಅಂತೀವಲ್ವಾ, ಝೋಹೋ ಮಾಡಿ ಚೆನ್ನಾಗಿದೆ. ಸರ್ಚ್ ಎಂಜಿನ್ ಕೂಡ ಬಂದರೂ ಕೂಡ ಬ್ಯೂಟಿಫುಲ್ ಆಗಿರುತ್ತೆ. ನಮ್ಮದೇ ದೇಶದೊಂದು ಸರ್ಚ್ ಎಂಜಿನ್ ಬಂತು, ಪವರ್ಫುಲ್ ಆಗಿರೋದು ಅಂತ ಹೇಳಿದ್ರೆ. ಆದರೆ ಸ್ನೇಹಿತರೆ, ಈ ಕನಸೇನಿದೆ, ಸ್ವದೇಶಿ ಕನಸು, ನಮ್ಮದೇ ಬೇಕು, ನಮ್ಮದೇ ಸರ್ಚ್ ಎಂಜಿನ್ ಬೇಕು, ನಮ್ಮದೇ ಮೇಲ್ ಸರ್ವಿಸ್ ಬೇಕು, ನಮ್ಮದೇ ಮೆಸೇಜಿಂಗ್ ಆ್ಯಪ್ ಬೇಕು ಅನ್ನೋದು. ಅದೇ ರೀತಿ ತುಂಬ ಜನಕ್ಕೆ ನಮ್ಮದೇ ಸ್ವಂತ ಮನೆ ಬೇಕು ಅನ್ನೋ ಆಸೆ ಕೂಡ ಇರುತ್ತೆ. ಆದರೆ ಒಂದು ಲೋನ್ ಸಿಕ್ಕಿದ್ರೆ ನಾನು ಮಾಡ್ಕೋಬೋದು, ಡೌನ್ ಪೇಮೆಂಟ್ ಇಷ್ಟು ಕಟ್ಟಿ ಅನ್ನೋ ಲೆಕ್ಕಾಚಾರದಲ್ಲಿರ್ತಾರೆ. ಆ ರೀತಿ ಯಾರಾದರೂ ನಿಮ್ಮಲ್ಲಿದ್ದರೆ ಅಥವಾ ನಿಮ್ಮ ಸರ್ಕಲ್ನಲ್ಲಿದ್ದರೆ, ನೀವು ಅವರಿಗೆ ಆದಿತ್ಯ ಬಿರ್ಲಾ ಕ್ಯಾಪಿಟಲ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟಲ್ಲಿ ಲಿಂಕನ್ನು ಕೊಟ್ಟಿರ್ತೀವಿ. ಅಟ್ರಾಕ್ಟಿವ್ ಇಂಟ್ರೆಸ್ಟ್ ರೇಟ್ನಲ್ಲಿ ಹೋಮ್ ಲೋನ್ ಆಫರ್ ಮಾಡ್ತಾ ಇದ್ದಾರೆ. ಇವಾಗ ಒಂದು 2 ಆಫರ್ ಕೂಡ ನಡೀತಾ ಇದೆ. ನಾವು ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟಲ್ಲಿ ಕೊಟ್ಟಿರ್ತೀವಿ. ಸ್ನೇಹಿತರೆ, ನೀವು ಕೋಟ್ಯಂತರ ರೂಪಾಯಿಯ ಮನೆಗಳನ್ನು ಖರೀದಿ ಮಾಡೋಕ್ಕೂ ಕೂಡ 5 ಲಕ್ಷದಿಂದ ಆರಂಭ ಮಾಡಿ ನೀವಿಲ್ಲಿ ಲೋನನ್ನು ತಗೋಬೋದು. ಎಷ್ಟಾದರೂ ಲೋನ್ ತಗೋಬೋದು, ನೀವು ಹೋಮ್ ಲೋನನ್ನು ಪಡಿಬಹುದು. ಕೆಲವೇ ಕ್ಲಿಕ್ಸಲ್ಲಿ ನೀವಲ್ಲಿ ಅಪ್ಲೈ ಕೂಡ ಮಾಡ್ಬೋದು ಆನ್ಲೈನಲ್ಲಿ. ಹೋಮ್ ಲೋನ್
ಡಿಸ್ಕ್ರಿಪ್ಷನ್ ಪಿನ್ ಮಾಡಿರೋ ಕಾಮೆಂಟ್ನಲ್ಲಿದೆ, ಆಸಕ್ತರು ಚೆಕ್ ಮಾಡಿ. ಜೊತೆಗೆ ಯಾರಾದರೂ ಅಗತ್ಯ ಇರೋರು ಇದ್ರೆ ನಿಮ್ಮ ಸರ್ಕಲ್ನಲ್ಲಿ ಈ ರೀತಿ ಮನೆ ತಗೊಳ್ಳೋಕೆ, ಮನೆ ಮಾಡೋಕೆ ನೋಡ್ತಾ ಇರೋರು, ಲೋನಿಗೆ ನೋಡ್ತಾ ಇದ್ದಾರೆ, ಅವ್ರಿಗೂ ಕೂಡ ಲಿಂಕ್ನ ಶೇರ್ ಮಾಡ್ಬೋದು. ಬನ್ನಿ ಈಗ ವರದಿಯಲ್ಲಿ ಕಂಟಿನ್ಯೂ ಮಾಡೋಣ. ಗೂಗಲ್ ರಿಪ್ಲೇಸ್ ಮಾಡುತ್ತಾ ಝೋಹೋ. ಎಸ್ ಸ್ನೇಹಿತರೆ, ಝೋಹೋಗೆ ಈ ರೀತಿ ಭರ್ಜರಿ ರೆಸ್ಪಾನ್ಸ್ ಸಿಕ್ಕ ತಕ್ಷಣ ಇಮಿಡಿಯೇಟ್ ಆಗಿ ಎಲ್ಲ ಕಡೆಯಲ್ಲಿ ಇದೇ ಚರ್ಚೆ ಆಗ್ತಿದೆ. ಕೊನೆಗೂ ಭಾರತ ಟೆಕ್ ಕ್ಷೇತ್ರದಲ್ಲಿ ಸ್ವಾವಲಂಬಿ ಆಗಬಹುದೇನೋ. ಅಮೆರಿಕ, ರಷ್ಯಾ, ಚೀನಾ ತರ ನಮ್ಮದೇ ಸ್ವಂತ ವಾಟ್ಸಪ್, ಸ್ವಂತ ಜಿಮೇಲ್, ಸ್ವಂತ ಗೂಗಲ್ ಮ್ಯಾಪ್ ಬಳಸೋ ಕಾಲ ಶುರುವಾಗಬಹುದೇನೋ. ಝೋಹೋ ಅದಕ್ಕೆ ಆಶಾಕಿರಣ ಆಗಬಹುದೇನೋ ಅನ್ನೋ ವಾತಾವರಣ ಸೃಷ್ಟಿಯಾಗಿದೆ. ಕೋಟ್ಯಂತರ ಭಾರತೀಯರ ಕನಸಿಗೆ ರೆಕ್ಕೆ ಬಂದಿದೆ. ಆದರೆ ಸ್ನೇಹಿತರೆ, ಸದ್ಯಕ್ಕೆ ಆ ಕನಸು ಇನ್ನೂ ಕೂಡ ದೂರ ಇದೆ ಅಂತ ಟೆಕ್ ವಿಶ್ಲೇಷಕರು ಹೇಳ್ತಿದ್ದಾರೆ. ಯಾಕಂದ್ರೆ ಅಫ್ಕೋರ್ಸ್ ಝೋಹೋ ಭಾರತದ ಹೆಮ್ಮೆಯ ಸಕ್ಸಸ್ ಸ್ಟೋರಿ. ಹಳ್ಳಿಯಿಂದ ಬಂದ ಶ್ರೀಧರ್ ವೆಂಬು ಯಾರ ಸಹಾಯ ಇಲ್ಲದೆ, ಯಾವುದೇ ಫಾರಿನ್ ಫಂಡಿಂಗ್ ಇಲ್ಲದೆ ಕಂಪ್ಲೀಟ್ ತಮ್ಮದೇ ಶಕ್ತಿ ಮೇಲೆ 1,00,000 ಕೋಟಿ ಮೌಲ್ಯದ ಬೃಹತ್ ಕಂಪನಿ ಕಟ್ಟಿದ್ದಾರೆ. 55ಕ್ಕೂ ಅಧಿಕ ಸಾಫ್ಟ್ವೇರ್ ಅಪ್ಲಿಕೇಶನ್ಸ್ ಕೊಡ್ತಾ ಇದ್ದಾರೆ. ಜೊತೆಗೆ ಯಾವುದೇ ರೀತಿ ಆಡ್ ಮೇಲೆ ಖರ್ಚೆ ಮಾಡದೆ, ಎಲ್ಲೂ ಆಡ್ ಕೊಟ್ಟು ಪ್ರಮೋಟೇ ಮಾಡದೆ, ಅವರ ಪ್ರಾಡಕ್ಟ್ಸ್ ಅನ್ನ ಮಾರದೆ ಝೋಹೋ 80ಕ್ಕೂ ರಾಷ್ಟ್ರಗಳಲ್ಲಿ ಕೆಲಸ ಮಾಡ್ತಾ ಇದೆ. ಆಲ್ರೆಡಿ ಜಗತ್ತಿನಾದ್ಯಂತ 10 ಕೋಟಿ ಜನ ಝೋಹೋ ಬಳಸ್ತಾ ಇದ್ದಾರೆ. ಆದರೆ ಇಷ್ಟೆಲ್ಲ ಇದ್ರೂ ಕೂಡ ಝೋಹೋ ಮೂಲತಃ ಒಂದು ಸ್ಯಾಸ್ ಕಂಪನಿ, ಅಂದರೆ ಆಫೀಸ್ಗಳಿಗೆ ಸಾಫ್ಟ್ವೇರ್ ಉತ್ಪನ್ನಗಳನ್ನು ಒದಗಿಸ್ತಾ ಇರೋ ಕಂಪನಿ. ಝೋಹೋದ ಮೇನ್ ಟಾರ್ಗೆಟ್ ಬಿಸ್ನೆಸ್ಗಳು ಸಾಮಾನ್ಯ ಜನರಲ್ಲ. ಇತ್ತೀಚೆಗಷ್ಟೇ ಝೋಹೋ ಅರಟೈ, ಉಲಾ ವೆಬ್ ಬ್ರೌಸರ್ನಂತಹ ಜನಸಾಮಾನ್ಯರು ಬಳಸೋ ಪ್ರಾಡಕ್ಟ್ ಲಾಂಚ್ ಮಾಡಿದೆ. ಅದನ್ನು ಬಿಟ್ಟರೆ ಝೋಹೋ ಸ್ಥಾಪನೆ ಆದಾಗಿನಿಂದ, ಅಂದರೆ ಕಳೆದ 29 ವರ್ಷಗಳಿಂದ ಝೋಹೋ ಕೆಲಸ ಮಾಡಿದ್ದು ಇಂತಹ ಸ್ಯಾಸ್ ಉತ್ಪನ್ನಗಳನ್ನು ತಯಾರು ಮಾಡೋಕೆ. ಹೀಗಾಗಿ ಈಗ ದಿಢೀರಂತ ಗೂಗಲ್ ಮೆಟಾ ಥರ ಜನಬಳಕೆ ಆ್ಯಪ್ಗಳನ್ನು ತರಬೇಕು ಅಂದರೆ ಝೋಹೋ ತನ್ನ ಮೂಲ ಸ್ಟ್ರಕ್ಚರನ್ನು ಚೇಂಜ್ ಮಾಡಬೇಕಾಗತ್ತೆ. ಇದಕ್ಕೆ ಸಾಕಷ್ಟು ಟೈಮ್ ಬೇಕು, ದಶಕಗಳ ರಿಸರ್ಚ್ ಬೇಕು, ಹೆವಿ ದುಡ್ಡು ಬೇಕು. ಅಲ್ಲದೆ ಒಂದು ವೇಳೆ ಈಗ ಭಾರತದಲ್ಲಿ ವಾಟ್ಸಪ್, ಗೂಗಲ್ ಬಳಸ್ತಿರೋರೆಲ್ಲ ಝೋಹೋದ ಅರಟೈ, ಉಲಾಗೆ ಶಿಫ್ಟ್ ಆಗ್ತೀವಿ ಅಂದರೆ ಅಷ್ಟೊಂದು ಜನರನ್ನ ಹ್ಯಾಂಡಲ್ ಮಾಡೋ ಸಾಮರ್ಥ್ಯ ಕೂಡ ಈ ಕ್ಷಣಕ್ಕೆ ಝೋಹೋಗಿಲ್ಲ. ಭಾರತದಲ್ಲಿ 50-60 ಕೋಟಿ ಜನ ವಾಟ್ಸಪ್ ಯೂಸ್ ಮಾಡ್ತಿದ್ದಾರೆ. ಇದಕ್ಕಾಗಿ ವಾಟ್ಸಪ್ ಮಾತೃ ಸಂಸ್ಥೆ ಮೆಟಾ 150 ಪೆಟಾಬೈಟ್ಗಿಂತ ಅಧಿಕ ಕೆಪಾಸಿಟಿಯ ಡೇಟಾ ಸೆಂಟರ್ ಬಳಸ್ತಾ ಇದೆ. ಆದರೆ ಝೋಹೋದ ಅತಿ ದೊಡ್ಡ ಡೇಟಾ ಸೆಂಟರ್ ಸಾಮರ್ಥ್ಯನೇ ಸುಮಾರು 25-50 ಪೆಟಾಬೈಟ್ನಷ್ಟು ಇದೆ ಅಂತ ಹೇಳ್ತಾರೆ. ಹೀಗೆ ಬರೀ ಅರಟೈಗೇನೆ ವಾಟ್ಸಪ್ ಅನ್ನ ಮ್ಯಾಚ್ ಮಾಡೋ ರೀತಿಯಲ್ಲಿ ಡೇಟಾ ಸೆಂಟರ್ನ ಅಷ್ಟು ಬೇಗ ತರಕ್ಕೆ ಆಗೋದು ಇಲ್ಲ, ಅಷ್ಟು ಈಸಿ ಇಲ್ಲ. ಇದು ಟೈಮ್ ತಗೊಳುತ್ತೆ, ಅದು ಮಾಡೋದು ಅಂದ್ರೂ ಕೂಡ ಟೈಮ್ ತಗೊಳುತ್ತೆ, ಹೆವಿ ಇನ್ವೆಸ್ಟ್ಮೆಂಟ್ ಕೇಳುತ್ತೆ. ಸೆಕ್ಯೂರಿಟಿ ಅಪಾಯ. ಜೊತೆಗೆ ಅರಟೈ ಆಗಲಿ ಝೋಹೋ ಮೇಲಾಗಲಿ ಇದುವರೆಗೂ ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಫೀಚರ್ ಹೊಂದಿಲ್ಲ. ತರ್ತೀವಿ ಅಂತ ಹೇಳ್ತಿದ್ದಾರೆ, ಸದ್ಯಕ್ಕಿಲ್ಲ. ಹೀಗಾಗಿ ಸೆಕ್ಯೂರಿಟಿ ಇಶ್ಯೂ ಅಂತೂ ಇದ್ದೇ ಇರುತ್ತೆ. ಯಾಕಂದ್ರೆ ಈಗ ಆಲ್ರೆಡಿ ಝೋಹೋದ ಕೋರ್ ಬಿಸ್ನೆಸ್ ನಲ್ಲಿ ಅನೇಕ ಸಲ ಭದ್ರತಾ ಸಮಸ್ಯೆಗಳು ಕಾಣಿಸ್ಕೊಂಡಿವೆ. ಝೋಹೋದ ಮ್ಯಾನೇಜ್ ಎಂಜಿನ್ ಪ್ರಾಡಕ್ಟ್ಸ್ ಮೇಲೆ ಹಲವು ಬಾರಿ ಹ್ಯಾಕರ್ಗಳು ದಾಳಿ ಮಾಡಿ ಬೇಯಿಸಿದ್ದಾರೆ. 2021ರಲ್ಲಿ ಅಂತಾರಾಷ್ಟ್ರೀಯ ರೆಡ್ ಕ್ರಾಸ್ ಸಂಸ್ಥೆಯ ಸರ್ವರ್ ಹ್ಯಾಕ್ ಮಾಡಿ ಸುಮಾರು 5 ಲಕ್ಷ ಜನರ ಮಾಹಿತಿ ಕದಿಯಲಾಗಿತ್ತು. ನಂತರ ತನಿಖೆ ವೇಳೆ ಹ್ಯಾಕರ್ಗಳು ಝೋಹೋ ಪ್ರಾಡಕ್ಟ್ ಮೂಲಕ ಸರ್ವರ್ಗೆ ಕೈ ಹಾಕಿದ್ರು ಅಂತ ಗೊತ್ತಾಗಿತ್ತು. ರೆಡ್ ಕ್ರಾಸ್ ಸಂಸ್ಥೆ ಝೋಹೋದ ಆಡ್ ಸೆಲ್ಫ್ ಸರ್ವಿಸ್ ಪ್ಲಸ್ ಅನ್ನೋ ಪ್ರಾಡಕ್ಟ್ ನ ಬಳಸ್ತಾ ಇತ್ತು. ಸಾಮಾನ್ಯವಾಗಿ ಕಂಪನಿಗಳು ತಮ್ಮ ಉದ್ಯೋಗಿಗಳ ಪಾಸ್ವರ್ಡ್ ರಿಸೆಟ್ ಮಾಡೋಕೆ ಪ್ರಾಡಕ್ಟ್ ನ ಬಳಸ್ತಾರೆ. ಆದರೆ ಹ್ಯಾಕರ್ಸ್ ಇದರಲ್ಲಿ ಒಂದು ಬಗ್ ಮೂಲಕ ಸರ್ವರ್ಗೆ ನುಗ್ಬಿಟ್ರು. ನಂತರ ಕೂಡ ಇದೇ ಲೂಪ್ ಹೋಲ್ ಬಳಸಿಕೊಂಡು ಅಮೆರಿಕ, ಯುರೋಪ್ನಾದ್ಯಂತ ಅನೇಕ ಡಿಫೆನ್ಸ್, ಎನರ್ಜಿ, ಹೆಲ್ತ್ ಕೇರ್ ಕಂಪನಿಗಳು ಹ್ಯಾಕ್ ಆಗಿದ್ವು. ಹೀಗಾಗಿ ಕೊನೆಗೆ ಅಮೆರಿಕದ FBI, CISA ನಂತಹ ಸೆಕ್ಯೂರಿಟಿ ಸಂಸ್ಥೆಗಳು ಝೋಹೋಗೆ ಈ ಬಗ್ನ ಸರಿ ಮಾಡ್ಕೊಳ್ಳಿ ಅಂತ ಎಚ್ಚರಿಕೆ ಕೊಡಬೇಕಾಗಿ ಬಂದಿತ್ತು. ಕೇವಲ ಇದೊಂದೇ ಪ್ರಕರಣ ಅಲ್ಲ. ಈ ವರ್ಷದ ಆರಂಭದಲ್ಲೂ ಕೂಡ ಝೋಹೋ ಅನಾಲಿಟಿಕ್ಸ್ನ ಸಾಫ್ಟ್ವೇರ್ನಲ್ಲಿ ಹ್ಯಾಕರ್ಗಳು SQL ಇಂಜೆಕ್ಷನ್ ಫ್ಲಾ ಅನ್ನೋ ದೋಷವನ್ನು ಪತ್ತೆ ಮಾಡಿ ಬಳಸ್ಕೊಂಡಿದ್ರು. ಸಾಮಾನ್ಯವಾಗಿ ಬಹುತೇಕ ಆ್ಯಪ್ಗಳು ತಮ್ಮ ಡೇಟಾನ SQL ಡೇಟಾಬೇಸ್ನಲ್ಲಿ ಸ್ಟೋರ್ ಮಾಡ್ತವೆ. ಒಂದು ವೇಳೆ ಡೆವಲಪರ್ ಇದನ್ನು ಸೆಕ್ಯೂರ್ ಮಾಡಲಿಲ್ಲ ಅಂದರೆ ಹ್ಯಾಕರ್ಗಳು ಇನ್ಸರ್ಟ್ SQL ಅನ್ನೋ ಕಮಾಂಡ್ ಕೊಟ್ಟು ಡೇಟಾನ ಕದಿಬೋದು ಅಥವಾ ಚೇಂಜ್ ಮಾಡ್ಬೋದು, ಮಾಡಿಫೈ ಮಾಡ್ಬೋದು. ಈ ವರ್ಷ ಝೋಹೋ ಅನಾಲಿಟಿಕ್ಸ್ನಲ್ಲಿ ಅನೇಕ ಸಲ ಹ್ಯಾಕರ್ಸ್ ಈ ರೀತಿ ಡೇಟಾ ಬ್ರೀಚ್ ಮಾಡಿದ್ರು. ಕೊನೆಗೆ CISA ನಂಥ ಜಾಗತಿಕ ಸೈಬರ್ ಸೆಕ್ಯೂರಿಟಿ ಸಂಸ್ಥೆಗಳು ಇದನ್ನು ಅತ್ಯಂತ ಅಪಾಯಕಾರಿ ಲೂಪ್ ಹೋಲ್ ಅಂತ ಗುರುತಿಸಬೇಕಾಗಿ ಬಂದಿತ್ತು. ಈ ಥರ ಅನೇಕ ಸಲ ಝೋಹೋ ಸೆಕ್ಯೂರಿಟಿ ಸಮಸ್ಯೆ ಫೇಸ್ ಮಾಡಿದೆ. ಹೀಗಿರುವಾಗ ಸರ್ಕಾರ ಝೋಹೋ ಬಳಸಿ ಅಂತ ಕರೆ ಕೊಡುವಾಗ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಅದರಲ್ಲೂ ಸರ್ಕಾರಿ ಕೆಲಸಗಳಲ್ಲಿ ಝೋಹೋ ಬಳಸ್ತಾ ಇದ್ದಾರೆ, ಸೊ ಮತ್ತಷ್ಟು ಕೇರ್ಫುಲ್ ಆಗಿರೋದು ಅನಿವಾರ್ಯ. ಕೇವಲ ದೇಸಿ ಪ್ರಾಡಕ್ಟ್ ತರಬೇಕು ಅನ್ನೋ ತರಾತುರಿಯಲ್ಲಿ ಭದ್ರತೆಯೊಂದಿಗೆ ರಾಜಿ ಮಾಡ್ಕೊಳ್ಳೋಕೆ ಆಗಲ್ಲ. ಹೀಗಾಗಿ ಝೋಹೋ ಎಲ್ಲ ಸಮಸ್ಯೆಗಳನ್ನ ಪರಿಹರಿಸಿಕೊಳ್ಬೇಕು, ಸರಿ ಮಾಡ್ಕೋಬೇಕು. ಇಲ್ಲಾಂದ್ರೆ ಟ್ವಿಟರ್ಗೆ ಪರ್ಯಾಯವಾಗಿ ಕೂ ಅಂತ ಕೂಗೋಕೆ ಟ್ರೈ ಮಾಡ್ತಾ ಬಂದಂತಹ ಕೂ ತರ, ಇಲ್ಲ ವಾಟ್ಸಪ್ ಕಾಂಪಿಟೇಟರ್ ತರ ಬಂದಿದ್ದ ಹೈಕ್ ಅಥವಾ ಸಿಗ್ನಲ್ ತರ ಬಂದಷ್ಟೇ ವೇಗವಾಗಿ ಸಿಗ್ನಲ್ ಕಳ್ಕೋಬೇಕಾಗತ್ತೆ. ಝೋಹೋಗೆ ಹೈಪರ್ ಗ್ರೋತ್ ಬೇಕಿಲ್ಲ, ಸಸ್ಟೈನ್ಡ್ ಇಂಡಿಯನ್ ಅಡಾಪ್ಷನ್ ಬೇಕು. ಆ ಸಸ್ಟೈನ್ಡ್ ಇಂಡಿಯನ್ ಅಡಾಪ್ಷನ್ ಆಗೋಕೆ 2 ಕೆಲಸ ಆಗಬೇಕು. ಸೆಕ್ಯೂರಿಟಿ ಇಂಪ್ರೂವ್ ಆಗಬೇಕು, ಇನ್ಫ್ರಾಸ್ಟ್ರಕ್ಚರ್ ಅವರು ಒಳಗೊಳಗೆ ಜಾಸ್ತಿ ಮಾಡ್ಕೋಬೇಕು, ಸ್ಟೇಬಲ್ ಎಕ್ಸ್ಪೀರಿಯನ್ಸ್ ಅನ್ನ, ಸೇಫ್ ಸೆಕ್ಯೂರ್ ಎಕ್ಸ್ಪೀರಿಯನ್ಸ್ ಅನ್ನ ಯೂಸರ್ಸ್ ಕೊಡಬೇಕು, ಯೂಸರ್ಸ್ ಅದನ್ನ ಪ್ರೀತಿಯಿಂದ ಅಪ್ಕೊಳ್ತಾ ಹೋಗಬೇಕು. ಇದೆಲ್ಲ ಆದಮೇಲೆ ಅಲ್ಲಿ ತನಕ ನಾವು ಕೂಡ ಓಪನ್ ಆಗಿ ಬಳಸಿ ಅಂತ ಕರೆ ಕೊಡೋಕ್ಕೂ ಕೂಡ ಆಗೋದಿಲ್ಲ. ಎಲ್ಲಕ್ಕಿಂತ ಮುಖ್ಯವಾಗಿ ಇದರಲ್ಲಿ ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಫೀಚರ್ ತುಂಬಾ ಇಂಪಾರ್ಟೆಂಟ್. ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಅಂತ ಹೇಳಿದ್ರೆ A ವ್ಯಕ್ತಿ B ವ್ಯಕ್ತಿ ಮಧ್ಯದಲ್ಲಿರೋದಿಲ್ಲಿ ಅರಟೈ ಅಂತ ಅನ್ಕೊಳ್ಳಿ. A ವ್ಯಕ್ತಿ B ವ್ಯಕ್ತಿಗೆ ಕಳಿಸಿದ ಒಂದು ಪತ್ರನೋ ಅಥವಾ ಒಂದು ಪೋಸ್ಟೋ ಈ ಅರಟೈ ಮೂಲಕ ಅಥವಾ ಒಂದು ಮೆಸೇಜು, ಇವರಿಬ್ಬರ ನಡುವೆ ಅದು ಲಾಕ್ ಆಗಿರುತ್ತೆ. ಇವ್ರ ಫೋನಲ್ಲಿ ನೋಡ್ಬೋದು, ಇವ್ರ ಫೋನಲ್ಲಿ ನೋಡ್ಬೋದು.
ಮಧ್ಯದಲ್ಲಿ ಅದು ಅರಟೆ ಮೂಲಕ ಹೋದರೂ ಕೂಡ ಅವ್ರಿಗೆ ನೋಡೋಕೆ ಆಗಬಾರ್ದು. ವಾಟ್ಸಪ್ಪಲ್ಲಿ ಆ ರೀತಿ ಫೀಚರ್ ಇದೆ, ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್. ಮೆಟಾಗೂ ಕೂಡ ನೋಡೋಕ್ಕಾಗಲ್ಲ, ನಾವೇನು ಮೆಸೇಜ್ ಕಳಿಸ್ತೀವಿ ಇನ್ನೊಬ್ರಿಗೆ ಅನ್ನೋದನ್ನು. ಯಾರಿಗೂ, ಗೌರ್ಮೆಂಟ್ಗೆ ಯಾರಿಗೂ ನೋಡೋಕ್ಕಾಗಲ್ಲ. ಅದು ಎನ್ಕ್ರಿಪ್ಟ್ ಆಗಿರುತ್ತೆ, ಆಯಾ ಡಿವೈಸ್ಗಳಲ್ಲಿ ಮಾತ್ರ ನೋಡೋಕ್ಕೆ ಸಾಧ್ಯ ಆಗುತ್ತೆ. ಕಳಿಸಿದವ್ರು ಇಬ್ಬರು ಡಿಲೀಟ್ ಮಾಡಿಕೊಂಡ್ರೆ ಜೀವನದಲ್ಲಿ ಯಾರಿಗೂ ಅದನ್ನು ಪತ್ತೆ ಹಚ್ಚೋಕ್ಕೆ ಆಗೋದಿಲ್ಲ. ಆದರೆ ಅರಟೈನಲ್ಲಿ ಆ ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಫೀಚರ್ ಇನ್ನೂ ಕೂಡ ಬಂದಿಲ್ಲ. ಅದು ಆದಷ್ಟು ಬೇಗ ಬರಬೇಕು. ಇದು ಹೇಗೆ ಅಂತ ಹೇಳಿದ್ರೆ, ನೀವೊಂದು ಲೆಟರ್ ಬರೀತೀರಿ, ಇದು ನಿಮ್ಮ ಸೋ ಆ್ಯಂಡ್ ಸೋಗೆ ನೀವು ಕಳಿಸ್ತೀರಿ ಅಂತ ಅಂದ್ಕೊಳ್ಳಿ. ಮಧ್ಯದಲ್ಲಿ ಪೋಸ್ಟ್ನವ್ರು ಬರ್ತಾರೆ, ಏನಂದ್ರೂ ಕೂಡ ಅದನ್ನು ಓಪನ್ ಮಾಡೋಕ್ಕಾಗಬಾರ್ದು. ಅವರಿಗೆ ಓಪನ್ ಮಾಡಿದ್ರೆ ಅವ್ರಿಗೆ ಏನು ಓದೋಕ್ಕಾಗಬಾರ್ದು, ಅರ್ಥನೇ ಆಗಬಾರ್ದು, ಕೋಡೆಡ್ ಲ್ಯಾಂಗ್ವೇಜಲ್ಲಿ ಇರಬೇಕು. ವಾಪಸ್ಸಿಟ್ಟೆ ಅರ್ಥ ಆಗ್ತಿಲ್ಲ ಅಂತ ತೊಣಗಲ್ಲಿ ಕೊಡಬೇಕು. ಮೆಸೇಜ್ ನೀವು ಕಳಿಸಿದಿರಿ, ರಿಸೀವರಿಗೆ ತಲುಪ್ತು, ಅಷ್ಟೇ. ಇಬ್ಬರ ನಡುವೆ ಮಾತ್ರ ಕಮ್ಯುನಿಕೇಷನ್ ಆಗಬೇಕು. ಮಧ್ಯದಲ್ಲಿರೋರು ಓಪನ್ ಮಾಡಿ ನೋಡಿದ್ರು ಅವರಿಗೆ ಅರ್ಥ ಆಗಬಾರ್ದು, ಪತ್ರ ಅಂತ ಅಂದ್ಕೊಳ್ಳಿ. ಅದನ್ನೇ ಡಿಜಿಟಲ್ ಫಾರ್ಮ್ಯಾಟ್ನಲ್ಲಿ ಎನ್ಕ್ರಿಪ್ಷನ್ ಅಂತಾರೆ. ಎಂಡ್ ಟು ಎಂಡ್, ಈ ಎಂಡಿಂದ ಈ ಎಂಡ್ ನಡುವೆ ಎನ್ಕ್ರಿಪ್ಟ್ ಆಗಿರುತ್ತೆ. ಅವರಿಬ್ಬರಿಗೆ ಮಾತ್ರ ಅದನ್ನು ಓದೋಕ್ಕಾಗತ್ತೆ, ಅರ್ಥ ಮಾಡ್ಕೊಳ್ಳೋಕ್ಕಾಗತ್ತೆ. ಬೇರೆಯವ್ರಿಗೆ ಅದನ್ನು ಓಪನ್ ಮಾಡೋಕ್ಕಾಗಲಿ, ಓದೋಕ್ಕಾಗಲಿ, ಅರ್ಥ ಮಾಡ್ಕೊಳ್ಳೋಕ್ಕಾಗಲಿ ಸಾಧ್ಯ ಆಗಲ್ಲ. ಆ ರೀತಿ ಅದನ್ನು ಕೋಡ್ ಮಾಡಲಾಗಿರುತ್ತೆ. ಆ ಫೀಚರ್ ಅತಿ ಮುಖ್ಯವಾಗಬೇಕಾಗತ್ತೆ ಅರಟೈ ಸಕ್ಸಸ್ ಆಗಬೇಕು ಅಂತ ಹೇಳಿದ್ರೆ. ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಜೊತೆಗೆ ಆಗಲೇ ಹೇಳಿದ್ವಲ್ಲ, ಹೋಮ್ ಲೋನ್ ಆಫರ್ ನಡೀತಾ ಇದೆ. ಆಕರ್ಷಕ ಇಂಟ್ರೆಸ್ಟ್ ರೇಟ್ನಲ್ಲಿ ಹೋಮ್ ಲೋನ್ಗಳು ಲಭ್ಯ ಇದೆ. ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಆದಿತ್ಯ ಬಿರ್ಲಾ ಕ್ಯಾಪಿಟಲ್ನ ಲಿಂಕ್ ಇದೆ. ಮನೆ ತಗೊಳ್ಳೋಕೆ ಲೆಕ್ಕಾಚಾರ ಇರೋರು, ಸ್ವಂತ ಮನೆ ಮಾಡ್ಕೊಳ್ಳೋಕೆ ಲೆಕ್ಕಾಚಾರ ಇರೋರು, ಲೋನ್ ಬೇಕು ಅಂತ ನೋಡ್ತಿರೋರು ಮಿಸ್ ಮಾಡದೆ ಚೆಕ್ ಮಾಡಿ. ಆಸಕ್ತರಿಗೆ ಲಿಂಕನ್ನು ನೀವು ಶೇರ್ ಕೂಡ ಮಾಡಬಹುದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.